ನಮಸ್ಕಾರ ಸ್ನೇಹಿತರೆ. ಕತಾರ್ ದೇಶವು ಕಳೆದ ವರ್ಷ ಶಂಕಿತ ಗೂಢಚಾರ್ಯ ಮಾಡುತ್ತಿರುವ ಆರೋಪದ ಮೇರೆಗೆ ಭಾರತದ 7 ನೌಕಾದಳದ ಸೈನಿಕರನ್ನು ಮತ್ತು ಮತ್ತೊಬ್ಬ ಸೈನ್ಯದ ಅಧಿಕಾರಿಯನ್ನು ಬಂಧಿಸಲಾಗಿತ್ತು. ಕತಾರ್ ಎಂದರೆ ಮುಸ್ಲಿಂ ರಾಷ್ಟ್ರ ಆಗಿದ್ದು ಇಲ್ಲಿ ಯಾವುದೇ ಅಪರಾಧಿಗಳಿಗೂ ಕೂಡ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಇದೇ ದೇಶವು ಅಕ್ಟೋಬರ್ 26ರಂದು ಅಲ್ಲಿನ ಎಂಎಯರ್ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದರು. ಈ ವಿಷಯ ಭಾರತದ ನೌಕಾಧಿಕಾರಿಗಳ ಕುಟುಂಬ ಮತ್ತು ಭಾರತೀಯರ ಆತಂಕಕ್ಕೆ ಕಾರಣವಾಗಿತ್ತು. ಭಾರತದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಇದೇನಾದರೂ ಜಾರಿಯಾದರೆ ಅವರ ಆಡಳಿತದಲ್ಲಿ ಬಹುದೊಡ್ಡ ಕಪ್ಪು ಚುಕ್ಕೆ ಕೂಡ ಆಗಿಬಿಡುತ್ತಿತ್ತು. ಹೀಗಾಗಿ ರಾಜತಾಂತ್ರಿಕ ಮಟ್ಟದಲ್ಲಿ ಬಹಳಷ್ಟು ಪ್ರಯತ್ನ ಮಾಡುತ್ತಿದ್ದ ಭಾರತಕ್ಕೆ ಕತಾರ್ ಈಗ ಶರಣಾಗಿದೆ. ಹೌದು ಸ್ನೇಹಿತರೆ, ಕತಾರ್ನಿಂದ ಗಲ್ಲು ಶಿಕ್ಷೆಯಿಂದ ಪಾರಾಗುವುದು ಅಂದರೆ ಅಷ್ಟೊಂದು ಸುಲಭವಾದ ಮಾತಂತೂ ಖಂಡಿತವಾಗಿಯೂ ಅಲ್ಲ. ಅಲ್ಲಿ ಶರಿಯಾ ಕಾನೂನು ಜಾರಿಯಲ್ಲಿರುವುದರಿಂದ ಅಲ್ಲಿ ಅವರು ಕೊಟ್ಟಿದ್ದೇ ತೀರ್ಪು, ಮಾಡಿದ್ದೇ ಕಾನೂನು. ಇಂತಹ ದೇಶ ಇಂದು ಭಾರತಕ್ಕೆ ತಲೆಬಾಗಿದೆ ಅಂದರೆ ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರದ ದಿಟ್ಟ ನಡೆ. ಹೌದು ಸ್ನೇಹಿತರೆ, ಭಾರತ ಮತ್ತು ಕತಾರ್ನ ಅಂತಾರಾಷ್ಟ್ರೀಯ ವ್ಯವಹಾರವು ಬಹಳ ಚೆನ್ನಾಗಿದೆ. ಇಂತಹ ದೇಶವನ್ನು ಎದುರು ಹಾಕಿಕೊಂಡ್ರೆ ಕತಾರ್ ಮುಂದಿನ ದಿನಗಳಲ್ಲಿ ಭಾರಿ ಬೆಲೆ ತೆರಬೇಕಾಗುತ್ತದೆ. ಹೀಗಾಗಿ ಪ್ರಧಾನಿ ಮೋದಿ ಭೇಟಿ ಬಳಿಕ ನೌಕಾಧಿಕಾರಿಗಳ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತದೆ ಎಂಬ ಭಾವನೆ ಎಲ್ಲ ಭಾರತೀಯರಿಗೆ ಇತ್ತು. ಭಾರತ ಮತ್ತು ಕತಾರ್ ಬಹಳ ಗೌಪ್ಯವಾಗಿ ಇಟ್ಟುಕೊಂಡ ಈ ವಿಚಾರದಲ್ಲಿ ಇಂದು ಕತಾರ್ ದೇಶವು 8 ಜನರಿಗೆ ನೀಡಿದ್ದ ಗಲ್ಲು ಶಿಕ್ಷೆಯನ್ನು ರದ್ದುಪಡಿಸಿದೆ ಮತ್ತು ಇವರಿಗೆ ಜೀವಾವಧಿ ಶಿಕ್ಷೆ ನೀಡುವುದಿಲ್ಲ ಎಂಬುದನ್ನು ತಿಳಿಸಿದೆ. ಇದರ ಬದಲಾಗಿ ಶಿಕ್ಷೆಯ ಪ್ರಮಾಣವನ್ನು ಇಂತಿಷ್ಟು ವರ್ಷಗಳವರೆಗೆ ಜೈಲು ವಾಸ ಎಂದು ನಿರ್ಧರಿಸಿದೆ. ಪ್ರಸಕ್ತ ವಿದ್ಯಮಾನದ ಪ್ರಕಾರ ಇದು ಭಾರತೀಯರಿಗೆ ಅತ್ಯಂತ ಖುಷಿ ಕೊಡುವ ವಿಚಾರವಾಗಿದ್ದು ಮುಂದಿನ ದಿನಗಳಲ್ಲಿ ಈ ನಿರ್ಧಾರವನ್ನು ಕೇಂದ್ರ ಸರ್ಕಾರವು ಬಹಳ ನಾಜೂಕಾಗಿ ನಿರ್ವಹಿಸುವ ಭರವಸೆ ಇದೆ. ಗೆಳೆಯರು, ಒಂದಂತೂ ಸತ್ಯ, ಕತಾರ್ ದೇಶವು ಶಿಕ್ಷೆಯನ್ನು ಕಡಿಮೆ ಮಾಡಿರುವುದು ತನ್ನ ಹಿತಾಸಕ್ತಿಯಿಂದಲ್ಲ, ಇದು ಕೇಂದ್ರ ಸರ್ಕಾರವು ನಡೆಸಿದ ಅವಿರತ ಪರಿಶ್ರಮದಿಂದ. ಗೆಳೆಯರೇ, ಸದ್ಯ ಬಂಧನ ಆಗಿರುವ ನಮ್ಮ ಸೈನಿಕರು ಭಾರತವನ್ನು ಆದಷ್ಟು ಬೇಗ ಬಂದು ಸೇರಲಿ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್.